ನಮಸ್ಕಾರ ವೀಕ್ಷಕರೇ, ಸಂಗ್ರಾಮ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. 2023 ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಕಣ ರಂಗೇರ್ತಾ ಇದೆ. ಇನ್ನು ಬೆರಳೆಣಿಕೆ ದಿನ ಇದೆ. ಸಿ.ಪಿ. ಯೋಗೇಶ್ವರ್ ಅವರಿಗೆ ಮತವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರ ಕುಟುಂಬ ಬಂದಿದೆ. ಅವರ ಪುತ್ರಿ ನಿಶಾರ್ ಅವರು, ಮತ್ತೋರ್ವ ಪುತ್ರ ಶ್ರವಣ್, ಮತ್ತು ಅವರ ತಮ್ಮನ ಪುತ್ರ ಅಂದರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂತಹ ಸಿ.ಪಿ. ರಾಜೇಶ್ವರ್ ಅವರ ಪುತ್ರ ಕೀರ್ತನ್ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಥಮ ಬಾರಿಗೆ ನಾವು ನಿಶಾರ್ ಅವ್ರನ್ನ ಮಾತಾಡ್ಸೋಣ. ನಮ್ಮ ತಂದೆಗೆ ಯಾಕೆ ಮತ ನೀಡಬೇಕು ಅನ್ನೋದನ್ನ ಹಂಚ್ಕೊಳ್ಳಿ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮಗೆ ಗೊತ್ತು ಮೇಡಮ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಒಂದು ವೇವನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲರ ಒಂದು ಕಣ್ಣು ಇಡೀ ರಾಜ್ಯದಲ್ಲಿದ್ದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಒಂದು ಕಣ್ಣು ಇರ್ತದೆ. ತಾವು ತನ್ನ ತಂದೆಯ ಬಗ್ಗೆ ಕಳೆದ ಬಾರಿನೂ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರಿ, ಅದು ಮೊದಲು ಮಾಡಿದ್ರಿ. ಈಗ 3ನೇ ಬಾರಿ ತಾವು ಪ್ರಚಾರಕ್ಕೆ ಇಳಿದಿದ್ದೀರಿ ಇಲ್ಲಿ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ತಂದೆಗೆ ಯಾಕೆ ಮತ ನೀಡಬೇಕು ಸರ್? ಚನ್ನಪಟ್ಟಣದಲ್ಲಿ ಯಾಕೆ ಒಂದು ವೇವ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ, ಅದು ಬರೀ ಈ ಟೈಮ್ ಪಾಲಿಟಿಕ್ಸ್ ಅಲ್ಲಿ ಇರೋ ಒಂದು ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ತಂದೆ ಮಧ್ಯದಲ್ಲಿರೋ ವಿಷಯ ಅಲ್ಲ. ಚನ್ನಪಟ್ಟಣ ಯಾವ ತಾಲೂಕು ಅಂದ್ರೆ ಸರ್, ಇದೊಂದೇ ತಾಲೂಕಲ್ಲಿ ಇವತ್ತು ಇಷ್ಟು ದೊಡ್ಡ ಯೋಜನೆ ಆಗಿರೋದು. ನೀರಾವರಿ ಅಂತ ಅಂದ್ರೆ ಸರ್, ಅದು ಮಾಮೂಲಿಯಾದ ಯೋಜನೆ ಅಲ್ಲ. ಅದು 12-15 ವರ್ಷ ಶ್ರಮ ಪಟ್ಟಿ ಸರ್, ಒಂದೊಂದು ಅನುದಾನ ತಂದು ಒಂದೊಂದು ಪೈಪ್ ಇಟ್ಟು ಕಟ್ಟೆಗಳನ್ನ ಕಟ್ಟಿ ತುಂಬಾ ಜನದ ಕೆಲಸ, ಶ್ರಮದಿಂದ ಆಗಿರೋ ಕೆಲಸ ಸರ್. ಈ ಕೆಲಸದಿಂದ ಇವತ್ತು ನೀರಾವರಿ ನಾವು ಇಷ್ಟು ಒಂದೆರಡು ಮಾತ್ರ ಹೇಳ್ಬೋದು ನೀರಾವರಿ ಅಂತ, ಬಟ್ ಅದರಿಂದ 126 ಕೆರೆಗಳು ತುಂಬಿದೆ ಸರ್. ಅದರಿಂದ ಲಕ್ಷಾಂತರ ಜನದ ಇವತ್ತು ಒಂದು ವ್ಯವಸಾಯ ಇಂಪ್ರೂವ್ ಆಗಿದೆ ಸರ್. ಆನಿಮಲ್ ಹಸ್ಬೆಂಡ್ರಿ, ಹಸು ಕರು, ಅದರಿಂದ ಅವರು ಇವತ್ತು ಬೆಳೆ ಬೆಳೆದು ಅದನ್ನ ಸಂಪಾದನೆ ಮಾಡ್ಬೋದು. ಒಂದು ಹಾಲ್ ಮಾರಿ ಸಂಪಾದನೆ ಮಾಡ್ಬೋದು. ರೇಷ್ಮೆ ಬೆಳೀತಾ ಇದ್ದಾರೆ, ವಿಳೆದೆಳೆ ಬೆಳೀತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಒಂದು ಉದ್ಯೋಗ ಮತ್ತೆ ಒಂದು ಆದಾಯ ಬಂದಿದೆ ಸರ್ ಜನಕ್ಕೆ. ಸೊ ಅದಕ್ಕೆ ಚನ್ನಪಟ್ಟಣ ತಾಲೂಕಿನಲ್ಲಿ ಅಷ್ಟೊಂದು ಮಾತುಕತೆ, ಯಾಕಂದ್ರೆ ಅಷ್ಟೊಂದು ಕೆಲಸ ಆಗಿದೆ, ಅಭಿವೃದ್ಧಿ ತುಂಬಾ ಆಗಿದೆ ಸರ್. ಇವತ್ತು ನೀವು ನೋಡಿದ್ರೆ ಇಲ್ಲಿ ಕೋರ್ಟ್ ಅಂತ ಕಟ್ಟಿದ್ದಾರೆ. ಇದು ಹೈಕೋರ್ಟ್ ಮಾಡೆಲ್ ಮೇಲೆ ಒಂದು ಕೋರ್ಟ್ ಕಟ್ಟಿದೆ ಸರ್. ಇದು ಯಾವ ತಾಲೂಕ್ನಲ್ಲೂ ಇಲ್ಲ, ಚನ್ನಪಟ್ಟಣದಲ್ಲಿ ಬಿಟ್ರೆ. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಸರ್, ನೀವು ಬೆಂಗಳೂರಿಂದ ಮೈಸೂರು ನೋಡಿದ್ರೆ ಈ ತರ ಒಂದು ಹೈ ಮಾಡೆಲ್ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ ಸರ್. ಅಂಬೇಡ್ಕರ್ ಭವನ್, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಎಲ್ಲಾ ಒಂದ್ ಕಡೆ ರಸ್ತೆಗಳಾಗಿದೆ. ಇಷ್ಟು ಅಭಿವೃದ್ಧಿ ನಾವು ಆಕ್ಚುಲಿ ನೀವು ಡೇಟಾ ನೋಡಿದ್ರೆ ಸರ್, ಈ ತರ ಅಭಿವೃದ್ಧಿ ಯಾವ್ದು ಬೇರೆ ತಾಲೂಕಿನಲ್ಲಿ ಆಗಿಲ್ಲ. ಅದಕ್ಕೆ ಇಷ್ಟು ಮಾತುಕತೆ. ಬಿಕಾಸ್ ಒಬ್ರು ಮಾಜಿ CM, ನಮ್ಮ ತಂದೆ ಅವರು ಇಬ್ರು ಅವ್ರ ವಿಷಯ ಬಂದಾಗ ಯಾಕೆ ತುಂಬಾ ಮಾತುಕತೆ ಅಂದ್ರೆ, ಇಷ್ಟೊಬ್ಬ ಡೆವಲಪ್ಮೆಂಟ್ ಮಾಡಿದ, ಅಭಿವೃದ್ಧಿ ಮಾಡಿದ ಒಬ್ಬ ಪೊಲಿಟಿಷಿಯನ್ ನಮ್ಮ ತಂದೆಯವರು, ಇಲ್ಲಿಂದ ಒಬ್ರು ರೈತರು ಮಗ, ಅವರು ಒಬ್ಬ ಮೇಷ್ಟ್ರು ಮಗ, ಇಲ್ಲಿಂದಾನೇ ಮನೆ ಮಗ ಅಂತ ಅನ್ಸ್ಕೊಂಡು ಅವರು ತುಂಬಾ ಶ್ರಮೆ ಪಟ್ಟು ಅವ್ರು ಜನಸೇವೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಒಕ್ಕಲಿಗರಾದ ಕುಮಾರಸ್ವಾಮಿ ಅವರು. ಸೊ ಅದಕ್ಕೆ ತುಂಬಾ ಇದ್ರ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಸರ್. ಬಿಜೆಪಿಗೆ ಬಹುತೇಕ ಮುಸ್ಲಿಮ್ಸ್ ವಿರೋಧ. ಹಾಗಾಗಿ ಸಿ.ಪಿ. ಯೋಗೇಶ್ವರ್ ಮತ್ತೆ ಬಿಜೆಪಿ ಇವೆರಡರ ನಡುವೆ ಮುಸ್ಲಿಂ ಮತದಾರರು ಯಾಕೆ ಮತ ನೀಡಬೇಕು ಸರ್? ಫಸ್ಟ್ ಟೈಮ್ ನಮ್ಮ ತಂದೆಯವ್ರು ಸ್ಪರ್ಧೆ ಮಾಡಿದಾಗ ಅದು ಟಿವಿ ಗುರುತು ಸರ್. ಅವಾಗ ಎಲ್ಲರೂ ನಮ್ಮ ತಂದೆಯವ್ರು ಸಪೋರ್ಟ್ ಮಾಡಿದ್ರು. ಅದ್ ಬರ್ತಾ ಅವ್ರು ಇವಾಗ ಬಿಜೆಪಿ ಜಾಯಿನ್ ಆದ್ರು ಅಂತ ಒಂದ್ ಸ್ವಲ್ಪ ಅವರು ಬ್ಯಾಕ್ ಫುಟ್ ತಗೊಂಡಿದ್ರು ಸರ್. ಆದ್ರೆ ನಾನು ನಿನ್ನೆ ಇವತ್ತು ತಟ್ಟೆಕೆರೆಯಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದೆ. ಅಲ್ಲಿ ಬರ್ತಾ ನಂದು ಇಂಟರ್ವ್ಯೂನು ಬಂದಿದೆ. ಅಲ್ಲೊಂದ್ ಸ್ವಲ್ಪ ಅವರು ಮುಸ್ಲಿಂ ಅವ್ರ ಮನೆಗೂ ಹೋಗಿದ್ದೆ. ಅವ್ರು ನನ್ಗೆ ಹೇಳಿದ್ರು, ವಿ ಆರ್ ವೆರಿ ಹ್ಯಾಪಿ, ವಿ ಲುಕಿಂಗ್ ಫಾರ್ವರ್ಡ್ ಫಾರ್ ಯರ್ ಫಾದರ್ಸ್ ವಿಕ್ಟ್ರಿ ಅಂತ. ನಾವು ನಿಮ್ ತಂದೆಯವ್ರಿಗೆ ಗೆಲ್ತಾರೆ ಅಂತ ನಾವು ಖುಷಿ ಪಡ್ತಾ ಇದೀವಿ, ನಾವು ವೇಟ್ ಮಾಡ್ತಾ ಇದೀವಿ ಅಂತ. ಇವನ್ ಮಾತಲ್ಲ ಅಷ್ಟೇ ಸರ್, ಅವ್ರಿಗೆ ಇವತ್ತು ಅರ್ಥ ಆಗಿದೆ. ಇವತ್ತು ಚನ್ನಪಟ್ಟಣದಲ್ಲಿ ಪಾರ್ಟಿ ಮುಖ್ಯ ಅಲ್ಲ, ಇಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ, ಇಲ್ಲಿ ಯಾರ ಜೊತೆ ನಿಂತು ಕೆಲಸಗಳು ಮಾಡಿದ್ದಾರೆ. ಇವಾಗ ಅವ್ರ ಧರ್ಮಕ್ಕೆ ಸರ್ ನಾವು ಅವ್ರ ಡೆವಲಪ್ಮೆಂಟ್ಗೆ 5 acres ತಗೊಂಡು ಅವ್ರದ್ದೊಂದು ಮಾಸ್ಕ್ಗೆ ನಾವು ಹೆಲ್ಪ್ ಮಾಡಿದೀವಿ. ಇನ್ನ ಒಂದು ಕೋರ್ಟ್ ಹತ್ರ ಅವ್ರ ಸ್ವಲ್ಪ ಜಾಗ ತಗೊಂಡಿದೀವಿ. ನಮ್ ಚನ್ನಪಟ್ಟಣದಲ್ಲಿ ಸರ್ ಒಂದು 20 years ಇಂದ ಯಾವ್ದು ಒಂದು ಹಿಂದೂ ಮುಸ್ಲಿಂ ಯಾವ ತರನು ಕಾನ್ಫ್ಲಿಕ್ಟ್ ಆಗಿಲ್ಲ. ನಮ್ಮ ತಂದೆಯವರು ಇವತ್ತು ಅವರು ರಂಜಾನ್ ಟೈಮಲ್ಲಿ ಅಲ್ಲೋಗಿ ಅವ್ರ ಜೊತೆ ಎಲ್ಲ ಮೀಟ್ ಮಾಡಿ ಒಂದು ಬ್ರದರ್ಲಿ ಫೀಲಿಂಗ್ ಇದೆ ಅವ್ರ ಇಟ್ಕೊಂಡು. ಪ್ಲಸ್ ಸರ್ ಬಿಜೆಪಿ ನಾವು ನೋಡಿದ್ರೆ, ಬಿಜೆಪಿ ಒಂದು ನ್ಯಾಷನಲ್ ಪಾರ್ಟಿ ಸರ್. ನಮ್ಮ ಕಂಟ್ರಿ ನಾವು ನೋಡಿದಾಗ ಇವತ್ತು ನಮ್ಮ ದೇಶದಲ್ಲಿ ಮುಸ್ಲಿಂ ಅವ್ರ ಪರ್ಸೆಂಟೇಜ್ ಎಷ್ಟಿದೆಯೋ ಅಷ್ಟು ನೋಡಿದ್ರೆ ನಾವು ಅವ್ರು ತುಂಬಾ ಒಂದು ತುಂಬಾ ಆರಾಮಾಗಿ ಜೀವನ ನಡೆಸ್ತಾರೆ. ಹಿಂದೂ ಮುಸ್ಲಿಂ ಅವ್ರು ಏನು ತೊಂದರೆಗಳಿಲ್ಲ. ಬೇರೆ ದೇಶದಲ್ಲಿ ನೀವು ನೋಡಿದ್ರೆ ಸರ್, ಅವ್ರನ್ನೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾರೆ. ಅಷ್ಟೊಂದು ಸಪೋರ್ಟ್ ಸಿಸ್ಟಮ್ ಸಿಗಲ್ಲ. ಬಿಜೆಪಿ ಕೂಡ ಸರ್ ಇವತ್ತು ತುಂಬಾ ಅವ್ರಿಗೊಂದ್ಸತಿ ನಂಗೆ ಅನ್ಸುತ್ತೆ, ಈ ಧರ್ಮದವ್ರು ಒಂದ್ಸತಿ ಸಪೋರ್ಟ್ ಮಾಡಿ ನೋಡ್ಬೇಕು, ಇವ್ರಿಗೆ ಏನ್ ಮಾಡ್ಕೊಡ್ಬೋದು ಅಂತ ಒಂದ್ಸತಿ ವಿಶ್ವಾಸ ತೋರ್ಸೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಅದ್ ಮಾಡ್ದೇನೆ ಇವ್ರಿಗೂ ಗೊತ್ತಾಗೋದು ಈ ಪಾರ್ಟಿ ಏನೇನ್ ಮಾಡಕ್ ಸಾಧ್ಯ ಅಂತ. ಮೋದಿಜಿಯವರು ಸರ್, ಅವ್ರ ಹೋರಾಟ ಒಂದೇ, ನಮ್ ದೇಶ ಯಾವತ್ತೂ ಒಟ್ಟಿಗೆ ಸೆಕ್ಯುಲರ್ ಆಗಿ ಎಲ್ಲಾ ಧರ್ಮಗಳ್ನು ನಿಭಾಯಿಸ್ಕೊಂಡು ನಡಿಬೇಕು ಅಂತ. ಅವರು ಯಾವ್ದೋ ಒಂದು ಜಾತಿನ ಜಾಸ್ತಿ ಕಮ್ಮಿ ಅಂತ ಮಾಡಕ್ ನೋಡ್ತಾ ಇಲ್ಲ ಸರ್. ಮೊದಲನೇ ಬಾರಿ ಸಿ.ಪಿ. ಯೋಗೇಶ್ವರ್ ಅವರು
ಟಿವಿ ಗುರುತಿನಲ್ಲಿ ಪಕ್ಷೇತರವಾಗಿ ಅಭ್ಯರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸ್ತಾರೆ. ಕಾಂಗ್ರೆಸ್ನಿಂದ ಇದ್ದಾಗ್ಲೂ ಗೆಲುವು ಸಾಧಿಸ್ತಾರೆ. ಸಮಾಜವಾದಿ ಪಾರ್ಟಿಗೆ ಬಂದಾಗಲೂ ಗೆಲುವು ಸಾಧಿಸ್ತಾರೆ. ಬಿಜೆಪಿ ಬಂದಾಗ ಮಾತ್ರ ಸೋಲ್ತಾರೆ. ಇದು ಒಂದು ಭಾಗ. ಎರಡನೇ ಭಾಗ, ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಸಮುದಾಯದ ನಾಯಕ ಅಂತನೂ ಅವ್ರಿಗೆಲ್ಲ ಒಂದು ಕಡೆ ವೇವ್ ಕ್ರಿಯೇಟ್ ಆಗಿರ್ಬೋದು. ಈ ಬಿಜೆಪಿ ಬಂದಿದ್ರಿಂದ ಅವ್ರು ಸೋಲು ಆಯ್ತಾ, ಮತ್ತೆ ಈ ಬಾರಿ ಹೇಗಿದೆ ಅನ್ನೋದು ನಮ್ಮ ನೇರವಾದಂತ ಒಂದು ಪ್ರಶ್ನೆ. ಅದು ಚನ್ನಪಟ್ಟಣ ನಗರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇಲ್ಲೇ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. ಹೌದು ಸರ್. ಸರ್ ಆಕ್ಚುಲಿ ಫಸ್ಟ್ ಟೈಮ್ ನನ್ನ ತಂದೆಯವರು ಬಿಜೆಪಿಲಿ ಇದ್ದಾಗ ಬಿಜೆಪಿ ಇಂತ ದೊಡ್ಡ ಪಾರ್ಟಿ ಇರ್ಲಿಲ್ಲ. ಅವಾಗ ಕಾಂಗ್ರೆಸ್ ಒಂದು ಜಾಸ್ತಿ ಬಲ ಇತ್ತು ದೇಶದಲ್ಲಿ. ಇವತ್ತು ಮೋದಿಜಿ ಅವ್ರು ಬಂದಾದ್ಮೇಲೆ ಅವ್ರದ್ದು ಒಂದು ಲಾಸ್ಟ್ 10 years ಅವ್ರು ಹೇಗೆ ನಡ್ಕೊಂಡಿದ್ದಾರೆ, ಅವ್ರ ದೇಶ ಸೇವೆಗೆ ಹೆಂಗೆ ಸಮರ್ಪಣೆ ಭಾವನೆಯಿಂದ ಅವ್ರು ನಡೆಸಿದ್ದಾರೆ. ಇವತ್ತು UP ನಲ್ಲಾಗ್ಬೋದು, ಇಲ್ಲ ಎಲ್ಲ ಒಂದು ಲೀಡರ್ಸ್ ತಗೊಳ್ಳಿ ಸರ್, ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ದೇಶನ. ಇವತ್ತು ಸರ್ ಅವ್ರು ಇಲ್ಲಿಂದ ಸರ್ ಇಲ್ಲಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ ದೇಶದ ಬಗ್ಗೆ ಒಂದು ಗೌರವ, ಹೆಮ್ಮೆನ ನಮ್ಮೆಲ್ಲರ ಒಳಗಡೆ ತುಂಬಿದ್ದಾರೆ ಸರ್. ಅದಿಂದ ನೋಡಿ ಇವತ್ತು ಆ ಟೈಮಲ್ಲಿ ಬಿಜೆಪಿ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ, ಒಂದ್ ಸ್ವಲ್ಪ ಜನರ ತಿಳುವಳಿಕೆ ಇತ್ತು. ಇವತ್ತು ಅದಷ್ಟು ಡೆವಲಪ್ ಆಗಿದೆ, ಇದರಿಂದ ನಮ್ಮ ಯುವಕರಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಜನಕ್ಕೆ ಒಂದು ತಿಳುವಳಿಕೆ ಬಂದಿದೆ ಸರ್. ಬಿಜೆಪಿ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಇಂಡಸ್ಟ್ರೀಸ್ ಬರುತ್ತೆ, ಕಂಪನೀಸ್ ಬರುತ್ತೆ, ತುಂಬಾ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಉದ್ಯೋಗ ಸೃಷ್ಟಿ ಆದಾಗ ನಮ್ಮ ಯುವಕರಿಗೆಲ್ಲ ಕೆಲಸ ಸಿಗುತ್ತೆ. ಜನ ಇವತ್ತು ಸರ್ ಸೋಷಿಯಲ್ ಮೀಡಿಯಾದ ಎಲ್ಲ ತಿಳ್ಕೊಂತಾರೆ ಸರ್. ಮುಂಚೆ ಅವ್ರಿಗೆ ಅವ್ರ ಫ್ರೆಂಡ್ಸ್ ಏನ್ ಬಂದ್ ಹೇಳ್ತಿದ್ರು, ಅವ್ರ ಮುಖಂಡರು ಏನ್ ಬಂದ್ ಹೇಳ್ತಿದ್ರು, ಅಷ್ಟೇ ಅವ್ರ ತಿಳುವಳಿಕೆ ಇರ್ತಿತ್ತು. ಇವತ್ತು ಫೋನಲ್ಲಿ ನೋಡಿದ್ರೆ ಅವರೆಲ್ಲ ಒಂದ್ ವಿಷಯಗಳು ಸೂಕ್ಷ್ಮವಾಗಿ ನೋಡಿ ತೂಕ ಮಾಡಿ ಡಿಸೈಡ್ ಮಾಡ್ಬೋದು ಸರ್. ಆ ಒಂದ್ ನಿರ್ಧಾರ ನನಗೆ ಅನ್ಸುತ್ತೆ ಇವತ್ತು ಜನ ತುಂಬಾ ಯೋಚನೆ ಮಾಡಿ ತಗೊಂತಾರೆ ಸರ್. ಸರ್ ಇವಾಗ ನಮ್ ಟಾಯ್ ಇಂಡಸ್ಟ್ರಿ ನೋಡಿದ್ರೆ ಇಲ್ಲಿ ಅದು 150 150 200 ವರ್ಷದ ಮುಂಚೆ ಅದೊಂದು ಇಂಡಸ್ಟ್ರಿ ಡೆವಲಪ್ ಆಗಿದ್ದು ಟಾಯ್ಸ್ದು. ಆ ಟಾಯ್ಸ್ ಅಲ್ಲಿ ಇವತ್ತು ಹಿಂದೂಸ್ ಮುಸ್ಲಿಮ್ಸ್ ಒಟ್ಟಿಗೆ ಕೆಲಸ ಮಾಡಿ ಮಾಡುವಂತ ಅದೊಂದು ವ್ಯವಸ್ಥೆ. ಇವತ್ತು ನಮ್ ಮೋದಿಜಿ ಅವ್ರು ಬಂದಾಗ್ಲೂ ಸರ್ ನಾವೊಂದು ಅವ್ರಿಗೆ ಆಂಜನೇಯನ ಅವ್ರಿಗೆ ಸ್ಟ್ಯಾಚ್ಯೂನ ಗಿಫ್ಟ್ ಮಾಡಿದ್ವಿ, ಐಡಲ್ ಗಿಫ್ಟ್ ಮಾಡಿದ್ವಿ. ಅದು ನಮ್ ಕೆಂಗಲ್ ಹನುಮಂತ ಸ್ವಾಮಿ ಸ್ಟ್ಯಾಚ್ಯೂ. ಆ ಸ್ಟ್ಯಾಚ್ಯೂನ ಕೂಡ ಸರ್ ನಾವು ಅವ್ರಿಗೆ ಲಿಸ್ಟ್ ಅಲ್ಲಿ ಕಳ್ಸಿದೀವಿ ಹೆಸರುಗಳೆಲ್ಲ. ಅದ್ರಲ್ಲಿ ಬರೀ ಹಿಂದೂಸ್ ಇಲ್ಲ, ಅದ್ರಲ್ಲಿ ಹಿಂದೂಸ್ ಇದಾರೆ, ಮುಸ್ಲಿಮ್ಸ್ ಇದಾರೆ. ಸೊ ಅದೊಂದು ಒಟ್ಟಿಗೆ ನಾವು ಒಳ್ಳೆ ಭಾವನೆಯಿಂದ ಎರಡು ಧರ್ಮನ ಜೋಡಿಸ್ಬೇಕು ಅಂತ ಒಟ್ಟಿಗೆ ತಂದು ಒಟ್ಟಿಗೆ ಅದನ್ನ ಬಿಲ್ಡ್ ಮಾಡಿ ನಾವು ಅವ್ರ ಗಿಫ್ಟ್ ಅಂತ ಕೊಟ್ಟಿದ್ದು ಸರ್. ಚನ್ನಪಟ್ಟಣದಲ್ಲಿ ಸಂಬಂಧಪಟ್ಟ ಹಾಗೆ ಈಗ ನಿಮ್ಮನ್ನ ನಿಶಾ ಯೋಗೇಶ್ವರ್ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಫಿಲ್ಮ್ ಸಿಟಿ ಅವರು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ತಮಗೂ ಸಿನಿಮಾ ರಂಗಕ್ಕೆ ಏನಾದ್ರು ಸಂಬಂಧ ಇದೆಯಾ? ಸರ್ ನನ್ಗೆ ಒಂದ್ ಟೈಮಲ್ಲಿ ಒಂದ್ ವಯಸ್ಸಲ್ಲಿ ನಮ್ಮ ತಂದೆಯವರು ಆ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ರು. ಅದಕ್ಕೆ ಅವಾಗ ನನ್ಗೂ ಒಂದ್ ಸ್ವಲ್ಪ ಆಫರ್ಸ್ ಬಂದಿತ್ತು, ನೀವು ಮಾಡಿ ಟ್ರೈ ಮಾಡಿ ಅಂತ. ಬಟ್ ನಾನು ಅಷ್ಟೇ ಅದನ್ನ ಒಂದ್ ಸ್ವಲ್ಪ ಒಂದ್ ಹೆಜ್ಜೆ ಇಟ್ಟು ಅಷ್ಟು ನೋಡಿದಷ್ಟೇ ಸರ್. ಅದ್ ಬಿಟ್ಟು ನಾನು ಅಲ್ಲಿಂದ ವಿಡ್ರಾ ಮಾಡ್ಕೊಂಡೆ. ನನ್ಗೆ ಇಂಟ್ರೆಸ್ಟ್ ಒಂದ್ ಸ್ವಲ್ಪ ನಾನು ಸರ್ವಿಸ್ ಅಲ್ಲಿ ಇರ್ಬೇಕು, ಜನಸಂಪರ್ಕದಲ್ಲಿ ಇರ್ಬೇಕು, ಒಂದು ದೇಶ ಸೇವೆ ಆ ಒಂದು ಪರಿಸ್ಥಿತಿ ಇರ್ಬೇಕು ಅಂತ ನಂದೊಂದು ಆಸೆ ಸರ್. ಟೋಟಲ್ ಆಗಿ ನೀವು ಸೋಷಿಯಲ್ ಸರ್ವಿಸ್ಗೆ ತುಂಬಾ ತೊಡಗಿಸ್ಕೋಬೇಕು ಅಂತ ಅನ್ಕೊಂಡಿದ್ರಿ. ಈ ಸೋಷಿಯಲ್ ಸರ್ವಿಸ್ ಅಂತ ಅಂದಾಗ ಮುಂದಿನ ಭವಿಷ್ಯ, ಯಾಕಂದ್ರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ತಂದೆಯವರು MP ಎಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ನಿಶಾ ಅವರ ಹೆಸರು ಇಲ್ಲಿ ಓಡಾಡುತ್ತೆ. ಅವ್ರೇನಾದ್ರು MP ಗೆ ಹೋದ್ರೆ ನೆಕ್ಸ್ಟ್ MLA ಗೆ ನಿಶಾ ಅವ್ರು ಬರ್ತಾರೆ ಅಂತ. ಮುಂದಿನ ಭವಿಷ್ಯದಲ್ಲಿ ಅದು ಮುಂದೆ ಈಗ ಮುಂದಿನ ವರ್ಷ ಬರುವಂತ MP ಎಲೆಕ್ಷನ್ ಇರ್ಬೋದು ಅಥವಾ ಮುಂದೆ ಬೇರೆ ಬದಲಾವಣೆ ಆದಂತ ಸಂದರ್ಭದಲ್ಲಿ ತಾವೇನಾದ್ರು ರಾಜಕೀಯಕ್ಕೆ ಅಂದ್ರೆ ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಲಿಡೋ ಸಂಭವ ಏನಾದ್ರು ಇದೆಯಾ, ಆಸೆ ಏನಾದ್ರು ಇದೆಯಾ? ಸರ್ ಭವಿಷ್ಯ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಬಟ್ ನನ್ಗೆ ಸರ್ವಿಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ನಂದೊಂದು ಟ್ರಸ್ಟು ಇದೆ, ನಮ್ಮ ತಾಯಿಯವ್ರದ್ದು, ನಂದು ಮತ್ತೆ ಇನ್ನೊಂದ್ ಸ್ವಲ್ಪ ಜನ. ಅದ್ರಲ್ಲಿ ನಾವು ತುಂಬಾ ಒಂದು ರೈತರಿಗೆ ಉಪಯೋಗ ಅಂತ ಕೆಲಸ ಮಾಡ್ತೀವಿ. ಏನ್ ಮಾಡ್ತಾ ಇದ್ದೀರಿ ರೈತರಿಗೂ ಕೆಲಸ? ಸರ್ ಅದು ಮಾರ್ಜಿನಲೈಸ್ ಫಾರ್ಮರ್ಸ್ ಬಂಡೀಪುರ ಆ ಕಡೆ ಎಲ್ಲ ಒಂದ್ ಸ್ವಲ್ಪ ಎಲ್ಲಿ ನೀರ್ ಇರಲ್ವೋ ಸರ್, ಅಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಹೆಂಗ್ ಮಾಡ್ಬೇಕು, ಆ ಲ್ಯಾಂಡ್ಸ್ ನ ಆ ಒಂದು ಭೂಮಿನ ಬತ್ತೋಗಿರೋ ಭೂಮಿನ ಹೇಗ್ ನಾವು ವಾಪಸ್ ಡೆವಲಪ್ ಮಾಡ್ಬೇಕು, ಅಲ್ಲಿ ಯಾವ ಬೆಳೆ ಬೆಳಿಬೇಕು, ಅದನ್ನ ಫರ್ಟಿಲೈಸರ್ಸ್ ಹೇಗ್ ಯೂಸ್ ಮಾಡಬಾರ್ದು, ಕೆಮಿಕಲ್ಸ್ ಹೇಗ್ ಯೂಸ್ ಮಾಡಬಾರ್ದು ಅಂತ ಅಲ್ಲೊಂದು 1000 ಟ್ರೀ ಪ್ರಾಜೆಕ್ಟ್ ಅಂತ ಮಾಡಿದೀವಿ. ಅಲ್ಲಿ ಒಂದು 10 ಎಕರೆ ಜಮೀನಲ್ಲಿ 1000 ಮರಗಳು ನೆಟ್ಟಿದೀವಿ ಸರ್. ಆ ತರ ಇವಾಗ ಅದನ್ನ ತುಂಬಾ ಎಕರೆಗಳಲ್ಲಿ ನಾವು ಡೆವಲಪ್ ಮಾಡ್ತಾ ಇದೀವಿ ಸರ್. ಆಮೇಲೆ ಈ ಮಾರ್ಜಿನೈಸ್ ಫಾರ್ಮರ್ಸ್ಗೆ ಆ ಒಂದು ಬೆಳೆನ ಅದನ್ನ ಇವಾಗ ನೀವು ಟರ್ಮರಿಕ್ ಬೆಳೆದ್ರೆ, ಅರ್ಶನ ಬೆಳೆದ್ರೆ ಅದನ್ನ ಹೆಂಗ್ ಪ್ರಾಸೆಸ್ ಮಾಡಿ ಅದನ್ನ ನಾವು ಮಾರಬೇಕು, ಆ ತರ ಎಲ್ಲ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಸರ್. ಆಮೇಲೆ ನನ್ನ ಕಂಪನಿನೂ ಇದೆ. ಆ ಕಂಪನಿಲಿ ನಾವು ಇವಾಗ ಕೊರೋನಾ ಟೈಮಲ್ಲಿ ತುಂಬಾ ಅದನ್ನ ಚಾರಿಟಿ ಮಾಡಿದ್ವಿ. ರೇಷನ್ ಕಿಟ್ಸು, ನೀರು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನಾವು ಚೈನಾ ಏನ್ ತರಿಸ್ಬಿಟ್ಟು ಅಲ್ಲೇ ಡೊನೇಟ್ ಮಾಡಿದ್ವಿ. ಸೊ ಅದು ಒಂದು ಇದೆ ಸರ್. ನಮ್ಮ ತಂದೆಗೆ ಎಲ್ಲೋ ಒಂದ್ ಕಡೆ ಒಂದು ಅದಮ್ಯ ಆಸೆ ಇದೆ, ಹಳೆ ಮೈಸೂರು ಭಾಗದ ನಾಯಕನಾಗಬೇಕು ಅಂತ. ಹಳೆ ಮೈಸೂರು ಭಾಗದ ನಾಯಕ ಆಗ್ಬೇಕು ಅಂತ ಅಂದ್ರೆ ನಮ್ಗೆ ರೈತರು ಬಹಳ ಮುಖ್ಯ. ನೀವು ಹೇಳಿದ್ರಿ ನಿಮ್ ತಾಯಿ ಮತ್ತೆ ತಾವು ಏನೋ ಒಂದು ಒಳ್ಳೆ ಟ್ರಸ್ಟ್ ಮಾಡ್ಕೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀನಿ ಅಂತ. ಸೊ ಅವ್ರದ್ದು ಕೊಡುಗೆನೂ ಸಹ ರೈತರಿಗೋಸ್ಕರನೇ ನೀರಾವರಿ ಮಾಡಿದಿರಿ ಅಂತ ಹೇಳ್ತೀರಿ, ಮತ್ತೆ ಹಲವಾರು ಜನ ಒಪ್ಕೊಂತಾರೆ, ಇದರಲ್ಲಿ ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ನೀವು ಸೋಷಿಯಲ್ ಸರ್ವಿಸ್ನ ಓವರ್ ಆಲ್ ನೀವು ದೇಶ ಪ್ರೇಮ ಮೆರಿಬೇಕು ಅಂತ ಮಾಡ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಏನಾದರೂ ರೈತರಿಗೆ ತಮ್ಮಿಂದ, ತಮ್ಮ ತಾಯಿ ಮಗಳಿಂದ ಸರ್
ಟ್ರಸ್ಟ್ ಮೂಲಕ. ಈ ಸತಿ ನೀರಾವರಿ ಆಗಿರೋದ್ರಿಂದ ಸರ್ ನಮ್ಗೆ ತುಂಬಾ ಒಂದು ವಿಷಯಗಳು ಗಮನಕ್ಕೆ ಬಂದಿದೆ. ತುಂಬಾ ಸ್ಕೀಮ್ಸ್ಗಳು ಗವರ್ಮೆಂಟ್ ಇಂದ ಇವಾಗ ಓಪನ್ ಅಪ್ ಆಗಿದೆ. ನಮ್ ಸರ್ಕಾರ ಪವರ್ ಬಂದಾದ್ಮೇಲೆ ಇವತ್ತು ಆ ಸ್ಕೀಮ್ಸ್ಗಳನ್ನ ರೈತರಿಗೆ ನಾವು ರೀಚ್ ಆಗ್ಬೇಕು. ಆಮೇಲೆ ಇದೊಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ ಸೋಲಾರ್ ಪಂಪ್ಸ್, ಸೋಲಾರ್ ಕೊಟ್ಬಿಟ್ಟು ಅದನ್ನ ಪಂಪ್ ಎಲ್ಲ ರನ್ ಮಾಡ್ಸೋ 24 hours ಅದು. ಆಮೇಲೆ ಬೇಕಾದಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ಹೇಗೆ ಯೂಸ್ ಮಾಡಬಾರ್ದು ಅಂತ ಅದೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಸರ್. ಬಿಜೆಪಿ ಪಕ್ಷದಲ್ಲಿ ಮಹಿಳೆಯರು ಮತ್ತು ಪುರುಷರು ಮತ್ತೆ ಮತದಾರರು ಅಷ್ಟೇ ಅಲ್ಲ, ನಾಯಕರು ಇರ್ಬೋದು ಅಥವಾ ರಾಜಕೀಯದಲ್ಲಿ ಇರ್ಬೋದು, ಒಂದು ಸರ್ಕಾರ ಒಂದು ಯೋಜನೆ ರೂಪಿಸುತ್ತೆ, ಮಿನಿಮಮ್ 33% ಮಹಿಳೆಯರಿಗೆ ಇರಬೇಕು ಅಂತ ಹೇಳಿ. ತಮ್ಮ ಪಕ್ಷದಲ್ಲಿ ಹೇಗಿದೆ ಮತ್ತೆ ತಾವು ಒಬ್ಬ ನಾಯಕಿಯಾಗಿ ಬೆಳಿಬೇಕು ಅಂದ್ರೆ ನಿಮ್ಗೆ ಬೆಂಬಲ ಹೇಗಿದೆ ಒಬ್ಬ ಮಹಿಳೆಯಾಗಿ ಅಥವಾ ಒಬ್ಬ ಯಂಗ್ಸ್ಟರ್ ಆಗಿ? ಸರ್ ನಮ್ ದೇಶದ ವಿಶೇಷ ಏನಂದ್ರೆ ಸರ್, ಶಿವ ಮತ್ತೆ ಶಕ್ತಿ ಇಬ್ರು ಒಟ್ಟಿಗೆ ಇರ್ತಾರೆ ಸರ್. ಅದು ನಮ್ ಮೋದಿಜಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರೇ ಒಂದು ತಪಸ್ವಿ ಆಗಿದ್ರಿಂದ ಅವ್ರಿಗೊಂದು ಅನುಭವ ಇದೆ ಸರ್. ಇವತ್ತು ಬರೀ ಹುಡುಗರನ್ನ ಬೆಳ್ಸಕ್ಕಾಗಲ್ಲ, ಇಲ್ಲ ಬರೀ ಹುಡುಗಿನ ಬೆಳ್ಸಕ್ಕಾಗಲ್ಲ. ನಾವ್ ಎಷ್ಟು ಇಬ್ರು ಒಟ್ಟಿಗೆ ಬೆಳೆಸ್ತೀವೋ ಅಷ್ಟು ಚೆನ್ನಾಗಿ ದೇಶ ಬೆಳೆಯುತ್ತೆ ಸರ್. ಅದಕ್ಕೆ ಇವತ್ತು ನಮ್ಮ ಪ್ರೆಸಿಡೆಂಟ್ ಆದ್ರೆ ದ್ರೌಪದಿ ಮುರ್ಮು ಅವರು ಇವತ್ತು ಒಂದು 1 month ಮುಂಚೆ ಎಲ್ಲರಿಗೂ ತುಂಬಾ ಪದ್ಮವಿಭೂಷಣ್ ಅಲ್ಲಿ ತುಂಬಾ ಹೆಂಗಸರು ಮುಂದೆ ತಂದ್ರು. ಯಾಕಂದ್ರೆ ಗಣರಾಜ್ಯೋತ್ಸವದಲ್ಲೂ ಸಹ ಮಹಿಳೆಯರಿಗೆ ಪ್ರಾಧಾನ್ಯತೆ. ಹೌದು, ನಮ್ ಗವರ್ನರ್ ಕೂಡ. ಸೊ ಇದೆಲ್ಲ ಮಾಡ್ತಾ ಇರೋದು ಸರ್. ಯಾಕಂದ್ರೆ ನಾವು ಈ ಶಕ್ತಿನ ಮುಂದೆ ತರ್ತೀವಲ್ಲ ಸರ್. ಯಾಕಂದ್ರೆ ಒಂದು ಹೆಣ್ಮಗು ಅಂತ ಅಂದ್ರೆ ಅದ್ರಲ್ಲಿ ಎಲ್ಲ ಒಂದು ಎಮೋಷನ್ಸ್ ಇರುತ್ತೆ ಸರ್. ಜಾಸ್ತಿ ಒಂದು ದಯಾಭಾವನೆ, ಒಂದು ಕರುಣ, ಅಷ್ಟೇ ಒಂದು ಸ್ಟ್ರಿಕ್ಟ್ ಆಗೂ ಇರ್ತಾರೆ. ಒಂದು ಹೆಣ್ಮಗಳು ಅಂದ್ರೆ ಸರ್ ಅವಳ ಟೈಮ್ ಬಂದಾಗ ದುರ್ಗೆನೂ ಆಗ್ತಾಳೆ, ಅವಳ ಟೈಮ್ ಬಂದಾಗ ಕಾಳಿನೂ ಆಗ್ತಾಳೆ, ಅವಳ ಟೈಮ್ ಬಂದಾಗ ಸೀತಾನೂ ಆಗ್ತಾಳೆ ಸರ್. ಸೊ ಅದೊಂದು ಭಾವನೆ ನನಗೆ ಅನ್ಸುತ್ತೆ ಬಿಜೆಪಿ ಪಾರ್ಟಿ ನಮ್ಮ ಎಲ್ಲ ಮಹಿಳೆಯರನ್ನು ಮುಂದೆ ತರಬೇಕು. ಇವತ್ತು ಅವ್ರಿಗಷ್ಟೇ ಸೇಫ್ಟಿನೂ ಇರಬೇಕು, ಸೆಕ್ಯೂರಿಟಿನೂ ಇರಬೇಕು ಅಂತ ಅವರು ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ ಎಲ್ಲ ಒಂದು ಯೋಜನೆಗಳು ಮಾಡಿದ್ದಾರೆ. ಒಟ್ಟಾರೆ ಕೊನೆಯದಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ 2023 ಚುನಾವಣೆಗೆ ಮತದಾರರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನೀವ್ ಒಂದ್ಸತಿ ವಿಶ್ವಾಸ ಪಟ್ ನೋಡಿ. ಯಾಕೆಂದ್ರೆ ನಿಮ್ಗೆ ಬೇರೆ ಕಡೆ ಎಲ್ಲ ನಡೀತಿರೋ ವಿಷಯಗಳು ಗೊತ್ತು, ಬೇರೆ ಬೇರೆ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ. ನಮ್ಮ ದೇಶದಲ್ಲಿ ನಾವೆಲ್ಲರೂ ತುಂಬಾ ಸಂಘಟನೆ ಮಾಡಿ ಖುಷಿಯಾಗಿರ್ಬೇಕು. ನಾವೆಷ್ಟು ಖುಷಿಯಾಗಿರ್ತೀವೋ, ಇಲ್ಲ ಒಟ್ಟಿಗೆ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಾವ್ ಮೇಲೆ ಹೋಗ್ತೀವಿ. ಇವತ್ತು ಚನ್ನಪಟ್ಟಣದಲ್ಲಿ ನಿಮ್ಗೆ ಗೊತ್ತು, ನಿಮ್ಗೆ ಯಾವ್ದು ಒಂದು ಭೇದ ಭಾವ ಆಗಿಲ್ಲ. ನೀವು ಅದು ಒಂದು ಪ್ರಾಮಾಣವಾದ ಕೆಲಸ ನಮ್ಮ ತಂದೆಯವ್ರು ಮಾಡಿದ್ರಲ್ಲ, ಅದಕ್ಕೊಂದು ಮತ ನೀಡಿ. ಆ ಮತಕ್ಕೆ ನಿಮ್ಗೆ ಅಷ್ಟೇ ಬೆಲೆ ಸಿಗುತ್ತೆ ಅಂತ ನಿಮ್ಗೂ ಗೊತ್ತು. ಅದನ್ನೊಂದ್ಸತಿ ನೀವು ಈ ಸತಿ ಜವಾಬ್ದಾರಿಯಿಂದ ನಮ್ಮ ವಿಶ್ವಾಸ ಪಟ್ಟು ನಮ್ಗೆ ಮತ ನೀಡಿ ಅಂತ ಕೇಳ್ಕೊಂತೀನಿ. ನಮ್ಮ ಜೊತೆ ನಿಶಾರ್ ಅವರ ಆತ್ಮೀಯ ಸ್ನೇಹಿತೆ ಮತ್ತೆ ಬಿಸ್ನೆಸ್ ಪಾರ್ಟ್ನರ್, USA ಇಂದ ಅವ್ರ ಜೊತೆನಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂದರೆ CP ಯೋಗೇಶ್ವರ ಅವರ ಚುನಾವಣಾ ಪ್ರಚಾರಕ್ಕೆ ಬಂದಿರುವಂತಹ ಚೇತನಾರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಹ ನಿಶಾ ಅವ್ರ ಜೊತೆ ಸೇರಿಕೊಂಡು ಒಂದು ಕಂಪನಿಯನ್ನು, ಅದು ಬಹಳ ಮುಖ್ಯವಾಗಿ ರೈತರಿಗೆ ಅನುಕೂಲವಾಗುವಂಥ ಕಂಪನಿಯಲ್ಲಿ ಇಬ್ಬರು ಟ್ರಸ್ಟ್ ಮಾಡಿಕೊಂಡು ಜೊತೆಗೆ ಬಿಸ್ನೆಸ್ನ ಮಾಡಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ಮುಖ್ಯವಾಗಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಮತದಾರರಿಗೆ, ಅವರಿಗೆ ಕನ್ನಡ ಬರಲ್ಲ, ಹಾಗಾಗಿ ಅವರು ಹಿಂದಿನಲ್ಲಿ ಅವ್ರದ್ದು ಮಾತೃಭಾಷೆಯಲ್ಲಿ ಹೇಳ್ತಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಶಾ, ನಿಮ್ಮ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ನಿಶಾರ್ ಅವರ ತಂದೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಮುಸ್ಲಿಂ ಮತದಾರರು ನಮ್ಮಲ್ಲಿ ಹೆಚ್ಚಿದ್ದಾರೆ, ಲಾಟ್ ಆಫ್ಸ್ ಇದ್ದಾರೆ. ಹಾಗಾಗಿ ತಾವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ऐसा है सर कि अगर आप गौर से देखेंगे पूरे भारतवर्ष में तो माइनॉरिटी की संख्या ज़्यादा है और वो धीरे धीरे बढ़ रही है. इसका मतलब कहीं ना कहीं जब किसी भी चीज़ में ज़्यादा इंक्रीज होती है या अगर कोई भी पॉपुलेशन बढ़ती है या कोई भी सक्सेस बढ़ती है तो इसका मतलब कहीं ना कहीं वो पार्टी सही कर रही है. तो अगर पॉपुलेशन बढ़ रही है और उनके सक्सेस बढ़ रहे हैं, उनका तरीका बढ़ रहा है, इसका मतलब सिर्फ मुसलमान ही नहीं, सभी माइनॉरिटीज़ में हर चीज़ें ऐसी बढ़ रही हैं. तो सक्सेस रेट तो अगर आप मुस्लिम का और देशों की तरफ देखेंगे तो हमारे यहाँ मुसलमान देश बहुत सारे हैं, लेकिन भारतवर्ष में मुस्लिम सबसे ज़्यादा हैं. लेकिन उनकी जो स्थिति है पूरे भारतवर्ष में, वो सबसे सुखद भारत में है. इसका मतलब कि जो भाजपा सरकार है, जो मोदी सरकार है, वो भेदभाव में भरोसा नहीं रखती है. उनका स्ट्रक्चर यही है कि सिविलाइजेशन भारतीय एक है और समान है. तो जो घोषणाएं, जो प्रतिक्रियाएं अगर माइनॉरिटीज़ के लिए दी जाती हैं और नॉर्मल OBC जनरल्स और सबके लिए दी जाती हैं, वो सब इम्प्लीमेंट एक साथ होती हैं. मानना ये है कि हम भी अपनी तरफ से कितना संघर्ष कर पाते हैं ताकि हम उसका उचित प्रयोग कर सकें. तो ऐसा है कि
मुसलमान भाई बहनों से तो मैं यही कहना चाहूँगी कि मैं बाहर से हूँ, लेकिन निशा के साथ मेरे जो मतलब दोस्ती के संबंध और साथ में हमारे बिज़नेस के संबंध बहुत लंबे समय से रहे हैं, तो मैं इनको काफ़ी लंबे समय से जानती हूँ। ये जो बीच-बीच में जो उनको मूवी के लिए नाम दे दिया जाता है वैसे तो मतलब, तो वो थोड़ा अलग हो जाता है क्योंकि वो वैसी है नहीं। उनका जो स्वभाव है वो बहुत ही स्ट्रेट है, बिज़नेस माइंडेड ज़्यादा हैं और दुनिया और विश्व के लिए अच्छा सोचना चाहती है क्योंकि सीपी योगेश्वर की जो पुत्री हैं ये। जब अगर किसी भी ऐसे नेता या किसी भी अगर सोसाइटी के लिए अच्छा करने की कोशिश करते हैं, तो ये चीज़ उनके बच्चों में अपने आप ही आ जाती है। जो चीज़ निशा योगेश्वर में मैंने बहुत लंबे समय से देखा है। किसान हमारे लिए अन्नपूर्णा के समान है। अन्नपूर्णा भाव जो होता है वो पूरे विश्व का और ईश्वरीय भाव है। तो ऐसा है कि उनके लिए तो सरकार बहुत कुछ ज़्यादा अलग-अलग तरीके से प्रयोग कर रही है और अभी आगे आने वाले समय में भी जो ऑर्गेनिक फार्मिंग है वो सबसे ज़्यादा प्रमोट किया जाएगा। तो भारत में जो है ये सारी विशेषताएँ अभी लाई जा रही हैं। जहाँ तक किसान भाई बहनों की बात है तो मुझे लगता है भाजपा सरकार शुरू से ही उनके लिए काफ़ी अच्छा करती आई हैं और आगे आने वाले समय में भी और भी अच्छा देखने को मिलेगा क्योंकि अगर किसान नहीं तो भुखमरी हो जाएगी। तो किसानों का होना बहुत ज़रूरी है और उनका अच्छा जीवन होना, उनके बच्चों का अच्छा जीवन होना, वो हमारे जीवन के लिए बहुत ज़रूरी है। मेरा विनम्र निवेदन है अपने मुसलमान भाई बहनों से कि आप इस बार सीपी योगेश्वर जी को वोट करके देखें क्योंकि भाजपा सरकार अलग-अलग तरीके से काम करती है और इनके लिए काफ़ी आगे काम किया जाएगा। जो सीपी योगेश्वर सर हैं वो काफ़ी लंबे समय से क्योंकि इस प्रयोजन और उनके जो व्यक्तित्व की बात है कि हर लोगों को सपोर्ट करना, तो जो भी जब सोसाइटी में डेवलपमेंट होता है तो सब आधार पर सारे कास्ट और फैकल्टी के आधार पर उनका जो है डेवलपमेंट होता है। तो ऐसा करके अगर वो वोट करेंगे तो एक बार वो भी प्रयास करके देख सकते हैं क्योंकि पिछले कई नेता जो हैं वो यहाँ पर हैं और फिर भी परेशानियाँ वैसी हैं। तो कहीं न कहीं तो सुझाव के लिए एक प्रयास करना ज़रूरी है। ನನ್ನ ಜೊತೆ ಸಿ ಪಿ ಯೋಗೇಶ್ವರ್ ಅವರ ಪುತ್ರ ಶ್ರವಣ್ ಸಿ ಪಿ ಯೋಗೇಶ್ವರ್ ನಮ್ಮ ಜೊತೆ ಇದ್ದಾರೆ. ಶ್ರವಣ್ ಅವರು ನಮಸ್ತೆ. ನಮಸ್ತೆ. ತಮ್ಮ ತಂದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಗೆಲ್ಲಬೇಕು, ಯಾಕೆ ವಿಧಾನಸಭಾ ಕ್ಷೇತ್ರದ ಮತದಾರರು ಅವರಿಗೆ ಮತವನ್ನ ನೀಡಬೇಕು? ಸರ್, ನಾನು ಹೇಳೋದಿಷ್ಟೇ. ನಮ್ಮ ತಂದೆಯವರು ರೈತರ ಮಗ. ಅವ್ರಿಗೆ ರೈತರ ಕಷ್ಟ ಗೊತ್ತು. ಅವ್ರು ನಮ್ಗೆ ತುಂಬಾ ಕತೆಗಳು ಹೇಳಿದ್ದಾರೆ. ಹೆಂಗ್ ಅವ್ರು ರೈತರ ಜೀವನ ಮಾಡಿದಾಗ ನಮ್ಮ ತಾಯಿಯವ್ರ ಜೊತೆ ಅವ್ರ ಕಷ್ಟ ಅವ್ರು ಅನುಭವಿಸಿದ್ದಾರೆ. ಅವ್ರಿಗೆ ಗೊತ್ತು ಹೆಂಗೆ ನೀರಿದ್ದು ಕಷ್ಟ, ಹೆಂಗೆ ಪ್ರಾಣಿಗಳ್ದು ಕಷ್ಟ, ನೀರಿಲ್ಲ ಅಂದ್ರೆ ಅವ್ರಿಗೆ ಇದು ಹುಲ್ಲಿಲ್ಲ ಅದ್ರದ್ದು ಕಷ್ಟ ಗೊತ್ತು. ನೀರಾವರಿ ಮಾಡಿದ್ದಾರೆ, ಅದು ಒಂದ್ ಹೆಜ್ಜೆ ಅಭಿವೃದ್ಧಿಲಿ. ಇನ್ನ ಒಂದ್ 5 ವರ್ಷ ಅವಕಾಶ ಕೊಟ್ರೆ ನಮ್ ಜನ ಇನ್ನ ಅಭಿವೃದ್ಧಿ ಎಷ್ಟೊಂದ್ ದೂರ ಹೋಗ್ತೀವಿ. ಚನ್ನಪಟ್ಟಣ ನಮ್ ಕ್ಷೇತ್ರದಲ್ಲಿ ಧರ್ಮ ಭೇದ ಭಾವ ಏನು ಆಗಿಲ್ಲ ಇಲ್ಲಿವರೆಗೂ. ಹಿಂದೂ ಮುಸ್ಲಿಂ ಎಲ್ಲ ಜೊತೆಗೆ ಕೆಲಸ ಮಾಡ್ತಾರೆ, ಜೊತೆಗೆ ಇದ್ದಾರೆ ಇಲ್ಲಿವರೆಗೂ. ನಾವು ಭೇದ ಭಾವ ಏನು ಘಟನೆ ಆಗಕ್ ಬಿಡೋದು ಇಲ್ಲ. ಮತ್ತೆ ಯಾಕೆ ನಮ್ ಜನ ಅಪ್ಪಂಗೆ ವೋಟ್ ಹಾಕ್ಬೇಕು ಅಂದ್ರೆ, ಅಧಿಕಾರಕ್ಕೆ ಬರೋರು ಬೇರೆ, ಅಭಿವೃದ್ಧಿಗೆ ಬರೋರು ಬೇರೆ. ನಮ್ ಜನ ಗೊತ್ತು, ಹೋದ್ ಸತಿ ಏನೋ ಯಾಮಾರ್ಸಿರ್ಬೋದು, ಸುಳ್ಳು ಭರವಸೆ ಕೊಟ್ಟಿ. ನಮ್ ಜನ ಎಲ್ಲ ಇವಾಗ ತಿಳ್ಕೊಂಡಿದ್ದಾರೆ. ನಾವೆಲ್ಲಾ ಕಡೆ ಹೋಗಿದ್ದೀವಿ, ಊರ್ಗೆ ಹೋಗಿದ್ದೀವಿ, ಟೌನ್ ಸುತ್ತ ಹೋಗಿದ್ದೀವಿ. ನಮ್ ಜನಕ್ ಮುಖ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವರು ಹೇಳ್ತಾರೆ ಈ ಸತಿ ಒಳ್ಳೇದಾಗುತ್ತೆ, ಜನದ ಆಶೀರ್ವಾದ ಇದೆ, ನಮ್ ಮೇಲವ್ರ ಆಶೀರ್ವಾದ ಇದೆ. ಸಿ ಪಿ ಯೋಗೇಶ್ವರ್ ಅವರ ಸಹೋದರನ ಪುತ್ರ ಚನ್ನಪಟ್ಟಣ ಮಳೂರು ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾಗಿ ಗೆದ್ದು ರಾಮನಗರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಸಿ ಪಿ ರಾಜೇಶ್ ಅವರ ಪುತ್ರ ಕೀರ್ತನ್ ನಮ್ಮ ಜೊತೆ ಇದ್ದಾರೆ. ಕೀರ್ತನ್ ನಮಸ್ತೆ. ನಮಸ್ತೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ದೊಡ್ಡಪ್ಪ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಚುನಾವಣೆ ನಿಂತಿದ್ದಾರೆ ಈ ಬಾರಿ. ತಾವು ಒಟ್ಟು ಕೂಡು ಕುಟುಂಬದವರಾಗಿ, ತಾವು ಅವರ ಸಹೋದರ ಪುತ್ರನಾಗಿ ಸಿ ಪಿ ಯೋಗೇಶ್ವರ್ ಅವರಿಗೆ ಮತವನ್ನ ಯಾಕೆ ನೀಡಬೇಕು? 25 ವರ್ಷದಿಂದ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿಗೆ ದೊಡ್ಡಪ್ಪ ಸಾಥ್ ಕೊಟ್ಟಿದ್ದಾರೆ. ನೀರಾವರಿ ಅನ್ನೋದು ಮಾಡಿ ಚನ್ನಪಟ್ಟಣ ಅಭಿವೃದ್ಧಿ ತುಂಬಾ ಮೇಲೋಗಿದೆ. ಇಡೀ ಕರ್ನಾಟಕದಲ್ಲಿ ಚನ್ನಪಟ್ಟಣ ಎಲ್ಲ ಬೇರೆ ಕ್ಷೇತ್ರಗಳು ಚನ್ನಪಟ್ಟಣ ನೋಡಿ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಏನ್ ಮಾಡಿದಾರೋ ಬೇರೆ ಕ್ಷೇತ್ರದಲ್ಲಿ ಅದನ್ನೇ ಮಾಡಕ್ಕೆ ಮಾಡ್ತಿದ್ದಾರೆ. ಸ್ವಾಭಿಮಾನಿ ನಡಿಗೆ ಯಾತ್ರೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಜರುಗಿತ್ತು. ಆ ಸಂದರ್ಭಗಳು ಹೇಗಿದ್ದೋ ಅದು ಹೇಗೆ ಮತವಾಗಿ ಪರಿಗಣನೆ ಒಂದು? ನಮ್ಗೆ ಜನರು ಕೊಡೋ ಪ್ರೀತಿ, ಅವ್ರ
ಆ ಪ್ರೀತಿಗೋಸ್ಕರನೇ ನಾವು 25 ವರ್ಷ ನಾವು ಕೆಲಸ ಮಾಡಿದೀವಿ. ಇನ್ನ ಅಧಿಕಾರ ಕೊಟ್ರೆ ಮುಂದಿನ 5 ವರ್ಷ ಇನ್ನ ಚನ್ನಪಟ್ಟಣದಲ್ಲಿ ಇನ್ನ ಅಭಿವೃದ್ಧಿ ಮಾಡ್ತೀವಿ. ಆ ನಮ್ಗೆಲ್ಲಾ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನಮ್ಗೆ ತುಂಬಾ ಖುಷಿ ಆಗಿದೆ. ಲಾಸ್ಟ್ ಟೈಮ್ ಏನೋ ಒಂದ್ ಸುಳ್ಳು ಭರವಸೆಗೆ ಜನರು ಮರವಾದ್ರು. ಈ ಸತಿ ನಮ್ಗೆ ಜನ ಬೆಂಬಲ ಇದೆ. ಯಾರೇ ಬಂದ್ರು ನಮ್ಮ ದೊಡ್ಡಪ್ಪ CP ಯೋಗೇಶ್ವರ್ಗೆ ಬೆಂಬಲ ಸಾಥ್ ಕೊಟ್ಟು ಗೆಲ್ಸ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಅಷ್ಟೇ ಸರ್. ನಮಸ್ತೆ ವೀಕ್ಷಕರೇ, ಇಷ್ಟೊತ್ತು ಅವರ ಕುಟುಂಬದ ಎಲ್ಲ ಬಹುತೇಕ ಸದಸ್ಯರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಅಥವಾ ಮತ್ತೊಬ್ಬ ನಾಯಕರ ಸಂದರ್ಶನದಲ್ಲಿ ತಮ್ಮ ಜೊತೆ ಬರ್ತೀನಿ. ನಮಸ್ತೆ.